ನಮಸ್ತೆ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಜಾತಿ ಎಂಬ ಲೆಕ್ಕಾಚಾರ ರಾಜಕಾರಣಕ್ಕೆ ಹಲವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಬರಹಗಾರ ಪ್ರವರ ಕೊಟ್ಟೂರು ಎಂಬುವರು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರಿಗೆ ಬರೆದಿರುವ ಬಹಿರಂಗ ಪತ್ರವೊಂದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗಿದೆ. ಪ್ರಗತಿಪರರ ಡಾರ್ಲಿಂಗ್ ಆದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಬರೆಯಲಾಗಿರುವ ಈ ಪತ್ರವು ಸರ್ಕಾರದ ಬಗ್ಗೆ ತೀವ್ರ ಭ್ರಮನಿರಸನ ವ್ಯಕ್ತಪಡಿಸಿದ್ದು, ಸಿಎಂ ಸಿದ್ದರಾಮಯ್ಯ ಅವರ ಹಲವು ನಿರ್ಧಾರಗಳನ್ನ ಕಟುವಾಗಿ ಪ್ರಶ್ನೆ ಮಾಡಿದ್ದಾರೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಸಿಎಂ ಸಿದ್ದರಾಮಯ್ಯ ಆಡಳಿತದ ಕಾರ್ಯವೈಖರಿಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ಸಿಎಂ ಅವರ ಪ್ರತಿ ನಿರ್ಧಾರವನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಏರಿದಾಗ ಕೋಟ್ಯಾಂತರ ಜನರಂತೆ ತಾನು ಕೂಡ ಖುಷಿ ಪಟ್ಟಿದ್ದೆ ಮತ್ತು 5 ಗ್ಯಾರಂಟಿಗಳ ಬಗ್ಗೆ ಹೆಮ್ಮೆ ಪಟ್ಟಿದ್ದೆ ಎಂದು ಪ್ರವರ ಕೊಟ್ಟೂರು ತಮ್ಮ ಪತ್ರದಲ್ಲಿ ಹೇಳಿಕೊಂಡಿದ್ದಾರೆ. ಆದರೆ ಕಳೆದ ಹಲವು ತಿಂಗಳುಗಳು ಸರ್ಕಾರದ ನಡೆಯನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ತೀವ್ರ ನಿರಾಶೆಯಾಗಿದೆ ಎಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ಅಪಾರ ಭರವಸೆ ಇತ್ತು, ಆದರೆ ಈಗ ನಿಮಗೆ ಹೋಲಿಸಿದ್ರೆ ಯಡಿಯೂರಪ್ಪನವರೇ ಬೆಟರ್ ಅನಿಸಿಬಿಟ್ಟಿದೆ ಎಂದು ನೇರವಾಗಿ ಹೇಳಿರುವುದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಸರ್ಕಾರಿ ಶಾಲೆಗಳ ದುಸ್ಥಿತಿಯನ್ನ ಪ್ರವರ ಕೊಟ್ಟೂರು ತಮ್ಮ ಪತ್ರದಲ್ಲಿ ಸಮಗ್ರವಾಗಿ ವಿವರಿಸಿದ್ದಾರೆ. ಒಬೇರಾಯನ ಕಾಲದ ಕೊಠಡಿಗಳು, ಶೌಚಾಲಯಗಳ ಇಲ್ಲದಿರುವುದು, ಶಿಕ್ಷಕರ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಕಿರುಕುಳದಿಂದಾಗಿ ಸಾವಿರಾರು ಶಾಲೆಗಳು ಮುಚ್ಚಿ ಹೋಗಿವೆ ಎಂದು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣವೆಂದರೆ ಬಿಸಿನೆಸ್ ಎಂದು ಸಚಿವರೊಬ್ಬರ ಪುತ್ರಿ ಹೇಳಿರುವುದನ್ನು ಉಲ್ಲೇಖಿಸಿ ಖಾಸಗಿ ಶಾಲಾ ಶುಲ್ಕದ ಹೊರೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಕನ್ನಡ ಓದಲು ಬಾರದವರು ಶಿಕ್ಷಣ ಮಂತ್ರಿಯಾಗುತ್ತಾರೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸರ್ಕಾರದ ಅನುತ್ಪಾದಕ ವೆಚ್ಚಗಳ ಬಗ್ಗೆಯೂ ಕೂಡ ಪತ್ರದಲ್ಲಿ ಪ್ರಸ್ತಾಪಿಸಲಾಗಿದೆ. ಕಾವೇರಿ ನದಿಗೆ ಮಣ್ಣು ಹಾಕಿ ಆರತಿ ಮಾಡಿಸಲು 90 ಕೋಟಿ ರೂಪಾಯಿ ಹಾಗೂ 200 ಅಡಿ ಪ್ರತಿಮೆ ನಿರ್ಮಾಣಕ್ಕೆ 200 ಕೋಟಿ ರೂಪಾಯಿ ಹಾಗೂ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ 40 ಕೋಟಿ ರೂಪಾಯಿ ಅನುದಾನ ಕೋರಿರುವಿರಿ. ಐಪಿಎಲ್ ಟ್ರೋಫಿ ವಿಜಯೋತ್ಸವಕ್ಕೆ 5 ರಿಂದ 10 ಕೋಟಿ ರೂಪಾಯಿ ಖರ್ಚು ಮಾಡಿದ್ದನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ಈ ಚಿಲ್ಲರೆ ವೆಚ್ಚಗಳನ್ನ ಒಟ್ಟುಗೂಡಿಸಿದ್ರೆ 1500 ರಿಂದ 2000 ಕೋಟಿ ರೂಪಾಯಿ ಆಗುತ್ತದೆ. ಇದೇ ಹಣದಲ್ಲಿ 3500 ರಿಂದ 4000 ಸರ್ಕಾರಿ ಶಾಲೆಗಳನ್ನ ಉತ್ತಮಗೊಳಿಸಬಹುದಿತ್ತು ಅಥವಾ 500 ಕಾಲೇಜುಗಳನ್ನ ಉನ್ನತೀಕರಣಗೊಳಿಸಬಹುದಿತ್ತು ಎಂದು ಪ್ರವರ ಕೊಟ್ಟೂರು ಸಲಹೆ ನೀಡಿದ್ದಾರೆ. ಒಟ್ಟಿನಲ್ಲಿ ಅಂತಿಮವಾಗಿ ನಿಮ್ಮ ಸರ್ಕಾರದ ಆಸ್ಥಾನ ಕವಿಗಳಿಂದ, ಪ್ರಗತಿಪರರಿಂದ, ಸೋಕಾಲ್ಡ್ ಬುದ್ಧಿಜೀವಿಗಳಿಂದ, ಅವರ ಬಹುಪರಾಕಿನಿಂದ ದೂರವಿದ್ದು ನಿಜವಾಗಿಯೂ ಒಂದಷ್ಟು ಕೆಲಸ ಮಾಡಬೇಕು ಎಂದು ಪ್ರವರ ಕೊಟ್ಟೂರು ವಿನಮ್ರವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಪ್ರವರ ಕೊಟ್ಟೂರು ಅವರ ಈ ಪತ್ರವು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದ್ದು, ಸರ್ಕಾರದ ನಡೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಇರುವ ಅಸಮಾಧಾನವನ್ನ ಇದು ಪ್ರತಿಬಿಂಬಿಸುತ್ತದೆ. ಈ ಪತ್ರಕ್ಕೆ ಸರ್ಕಾರ ಹೇಗೆ ಪ್ರತಿಕ್ರಿಯಿಸಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.